If a man does not attain the full awareness of God, just now and here, great tragedy indeed in his life. ಮನುಷ್ಯನಾಗಿ ಹುಟ್ಟಿ ಪರಮಾರ್ಥ ಮಾರ್ಗಕ್ಕೆ ಬರದೇ ಇದ್ರೆ ನಿಮ್ಮ ಹುಟ್ಟು ಒಂದು ದುರ್ಘಟನೆ. ಅರ್ಥ ಐತೆ ನಿಮ್ಗೆ ದುರ್ಘಟನೆ ಅಂದ್ರೆ ಬಯಸಲಾರದ್ದು ಬರುವುದಕ್ಕೆ ದುರ್ಘಟನೆ ಅಂತಾರೆ. ಕಾಶಿಗೆ ಮುಟ್ಟಬೇಕಂತ ಹೋಗ್ತೀರಿ, ಕೈಲಾಸಕ್ಕೆ ಮುಡ್ತೀರಿ. ನೋಡಿಲ್ಲ ಎಷ್ಟೋ ಮಂದಿ ಪಂಡ್ರಪುರಕ್ಕೆ ಹೋಗ್ತಾರೆ, ಆ ಕಡೆ ಪಾರ ಆಗ್ತಾರೆ. ಯಾಕೆ? ಅದು ದುರ್ಘಟನೆ. ಹಾಗೆ ಮನುಷ್ಯ ಹುಟ್ಟುದು ಯಾಕೆ ಅಂತ ಕೇಳಿದ್ರೆ ಪರಮಾತ್ಮನಿಗಾಗಿ. ಪರಂತು ಮಾಡಕತ್ತೇವೇನು? ಏನ್ ಮಾಡಕತ್ತೇವೆ? ಅದಾರನೇ ಬಿಟ್ಟೆ. ಹೊಟ್ಟಾಗಿದ್ದ ಕಾಲಕ್ಕೆ ದೇವರಿಗೆಲ್ಲ ಆಣೆ ಮಾಡಿ ಬಂದಿರಂತೆ ನೀವು. ಯದಾ ಯೋನ್ಯಂ ಪ್ರಮುಚ್ಚಾಮಿ ತತ್ ಪ್ರಪದ್ದೆ ಪರಮೇಶ್ವರಂ. ಪರಂತು ಹೊರಗೆ ಹೇ ಪರಮಾತ್ಮ, ಈ ನರಕದಾಗ ನಾವು ಅಲ್ಲೋಯಪ್ಪ ಇರಕ್ಕೆ ಹೊಟ್ಟಾಗ ನರಕದ ಹೊಟ್ಟೆ ನರಕೆ ಮರಮೂತ್ರ ಅಣುವಿರುದ್ಧ ನೆಲೆಯೋಳು ನಿಲನೆಂಬೆ ಫಲವು ಪೇದ ತಾಣವೆನಿಸುವ ಅಂಗದವಳು ನೆಲೆಸಿ ವಿಷಯ ಸುಖವನ್ನು ಭೋಗಿಸುವನೆಂಬ ಮನ ಬಿಡು ಮನುಜ. ಹೊಟ್ಟಾಗ ಏನು 9 ತಿಂಗಳು ಏನು ಆರಾಮಿತ್ತೇನು? ಏನು ಪಲ್ಲಂಗ್ ಹಾಕಿದ್ರ? ಏನು ಎಸಿ ಇತ್ತು? ಏನು ಹೇಸಿ ಇತ್ತು? ಹೇಸಿನೇ ಇತ್ತು. ಅದ್ರ 7 ತಿಂಗಳು ಇದ್ದು ಬಂದಿರಲ್ಲ. ಪರಮಾತ್ಮ ಬೆಳಗುತ್ತೆ, ಪರಮಾತ್ಮ ಹೊರಗೆ ಹಾಕೋಯಪ್ಪ, ಇನ್ನೊಮ್ಮ ಇಲ್ಲಿ ಬರ್ಲಾರ್ದಂಗ ಮಾಡ್ಕೋತೀನಿ, ಖರೆ ಹೇಳು ಅಂದ. ಆಣೆ ಮಾಡಿ ಹೇಳ್ತೀನಿ ಅಂದ. ಯಾರ್ದು? ನಿನ್ನ ಆಣೆ. ಬಹಳ ಮಂದಿ ಮಜಾ ಇರ್ತಾರೆ ನೋಡ್ರಿ. ದೇವರಾಣೆ ಮಾಡ್ತಾರೆ. ನಿಮ್ಮ ಅಪ್ಪನ ಮಾಡಲ್ಲ, ದೇವ್ರಿಗೆ ಯಾಕೆ ಮಾಡ್ತೀವಿ? ಯಾರು ಆಣೆ? ದೇವರಾಣೆ, ಸಿದ್ಧಾರ್ಣೆ. ಯಾಕೆ ನಿಮ್ಮ ಅಪ್ಪ ಇಲ್ಲ, ಅವ್ರು ಆಣೆ ಮಾಡ್ರಲ್ಲ. ದೇವ್ರಿಗೆ ಯಾಕೆ ತಗೋತೀರಿ? ದೇವ್ರಿಗೆ ವಚನ ಕೊಟ್ಟು ಬಂದೇ ನಾವು ಇಷ್ಟೆಲ್ಲ ದಂಧದ ಬಿದ್ದೆ, ಉಲ್ಟಾ ದಂಧದ ಬಿದ್ದಿದ್ದೇವೆ. ಅದಕ್ಕೆ ಹೇಳ್ತಾರ ಅವರು, ವಾಟ್ ಈಸ್ ಎ ಮ್ಯಾನ್ ಪರ್ಫೆಕ್ಟೆಡ್ ಇಫ್ ಹಿ ಗೇನ್ಡ್ ದ ವರ್ಲ್ಡ್ ಅಂಡ್ ಲೂಸ್ ಹಿಸ್ ಓನ್ ಸೋಲ್. ಏನು ಮಾಡ್ದಂಗ ಐತ್ರಿ? ಏನಿದ್ದೇನಿದು ಖಾಲಿ ಮನೆಯೋ ಶಿವನ ಅಂತ ಮಹಾತ್ಮರು ಹೇಳ್ದಂಗ ಕಾಟ ಕಡೆಗೆ ಏನು ಬರ್ತದ್ರಿ? ಏನು ಬರ್ತವೆ? ಗಾಡಿ ಕೊಂಡಿರ್ತೀರಲ್ಲ, ಕುಂಡಿರ್ತೀರಿ ಏನು ಕುಂಡ್ರಿಸ್ತಾರ? ಯಾರೋ ಗಾಡಿ ಕುಂತು ಸಾಧ್ಯಲ್ಲ, ಸಾಹಿತ್ಯ ಗಾಡಿ ಕುಂಡ್ರಿಸ್ತಾರ ಎಲ್ಲರೂ ಕೂಡಿಸಿದ್ದೇನೆ, ಹೌದಲ್ಲ? ಅದಕ್ಕೆ ಕಬೀರ ಸಾಯಿ ಸಮಯಕ್ಕೆ ಹೇಳಿದ್ರಂತವ್ರು. ದೊಡ್ಡ ರಾಜ ಇದ್ರು, ರಾಜರು ಹೇಳ್ತಾರೆ ಏನಂತ ಕೇಳಿದ್ರೆ, ಜಬ್ ಮೈ ಮರುಂದ ಮೇರೆ ದೋನೋ ಹಾತ್ ಬಾಹರ್ ರಖೋ. ಇಸ್ಲಾಮದೊಳಗೆ ಕೈ ಹೊರಗಿರಂಗಿಲ್ಲ. ನಮ್ಮ ಮಂದಿ ಕುಳಿತು ಹಿಂದೂ ಮಂದಿ ಕೈ ಯಾರು ಹೊರಗಿರ್ತಾವಲ್ಲ, ಮುಸಲ್ರು ಏನ್ ಪೂರಾ ಪ್ಯಾಕ್ ಮಾಡ್ತಾರ ನೋಡಿಲ್ಲ, ಪೂರಾ ಪ್ಯಾಕ್ ಮಾಡ್ತಾರ. ಅದಕ್ಕೆ ಹೇಳಿದ್ರಂತ, ನನ್ನ ಕೈ ಪ್ಯಾಕ್ ಮಾಡಬೇಡ್ರಿ, ಕೈ ಎರಡು ಹೊರಗಿಟ್ಟಂದು ಮೆರಣಿ ತೆಗೀರಿ ಅಂದರು. ಏನು ಐಸಾ ಬೋಲ್ರೆ ಜೊತೆ ಧರ್ಮಕ್ಕೆ ವಿರುದ್ಧ, ಧರ್ಮ ವಿರುದ್ಧ ಹೇಳ್ತೀರಿ? ಇಲ್ಲ, ಕೈ ಹೊರಗಿಡು. ಇಡ್ತೇವೆ, ನೀವು ದೊಡ್ಡವರಿದ್ದೀನಿ ಇಡ್ತೇವೆ. ಯಾಕಂತ ಕೇಳಿದ್ರು. ಅವ್ರು ಹೇಳ್ತಾರ ಅವರು, ಬಂದ್ ಹಾತ್ ಆಯಾತ ಖಾಲಿ ಹಾತ್ ಜಾಯೇಗ. ಇಷ್ಟು ವರ್ಷ ನಾ ಪ್ರಯತ್ನ ಮಾಡದೆ, ಏನೇನೋ ಗಳಿಸದೆ, ಪರಂತು ಸಾಯಿಗಾಲ ಕೈ ಖಾಲಿನೇ ಇತ್ತು. ಏನ್ ತೊಗೊಂಡೋಗಿರೇನು? ಮತ್ತೆ ಏನು ಗಳಿಸ್ದಂಗೆ ಆಯ್ತು? ವಾಟ್ ಈಸ್ ಎ ಮ್ಯಾನ್ ಪ್ರೊಫಿಟೆಡ್. ಬಹುಶಃ ನಾನು ನಿಮ್ಗೆ ಹೇಳ್ತೇನೆ, ನಿಮ್ಮ ಸಾವುಕಾರ ಮನ್ಯಾಗ ಹೆಂಡತಿ ಕೊಳ್ಳಾಗ 50 ತೊಲಿ, ಸೊಸೆ ಕೊಳ್ಳಾಗ 20 ತೊಲಿ, ಮಗನ ಹಂತಕ್ಕೆ ಇಟ್ಟೆಲ್ಲ ಬಂಗಾರ ಇಟ್ಟಿರಿ, ನೀವೊಂದು 2 ತೊಲಿ ಬಂಗಾರ ಇಟ್ಟುಕೊಂಡು ಸಾಯಿರಿ. ಸಾಯಿರಲ್ಲ, ಸಾಕ್ತಾರಂತ ತಿಳ್ಕೊರಿ. ನಾಯಕ್ ಸಾಯಿಲ್ಲ. ಒಂದು 2 ತೊಲಿ ಬಂಗಾರ ಇಟ್ಕೊಂಡು ಸತ್ತು ಅಂದ್ರೆ, ಆ 2 ತೊಲಿ ಬಂಗಾರ ಹೆಣ ಜೊತೆಗೆ ಬಿಟ್ಟಾರೆ ಅಂದ್ರೆ ನಿಮ್ಮ ಕಡೆ ಬಿಟ್ಟಾರೆ. ಸಸಿ ಮೇಲೆ, ಅತ್ತಿ ಮೇಲೆ, ಎಲ್ಲರ ಮೇಲೆ ಬಂಗಾರದ. ಹೋಲಿ ಬಿಡು, ನಮ್ಗೆ 50 ತೊಲಿ ಕೊಟ್ಟ, ಅದೊಂದು 2 ತೊಲಿ ಹೋಲಿ ಬಿಡು ಅಂದಾರೇನು? ಮತ್ತೇನು ಚಂದ ಆಡ್ತಾರೆ. ಅವಂಗೂರು ನೋಡ್ಕೊಂಡ ಹೋಗಿಟ್ಟಾಗ ಮೊಮ್ಮಗನ ಕೊಡ್ತಾ ಅಂದಿದ್ದ. ಉಚ್ಕೋರಿ, ಮತ್ತೆ ಅದಿಟ್ಟು ಉಚ್ಕೋರಿ. ಏನು ಸ್ವಾರ್ಥ ಜಗತ್ತದೆಯಪ್ಪ, ಯಾರ ಮೇಲೆ ಯಾರು ಬಿಡ್ತಾರೆ ಜಗತ್ತಿನೊಳಗೆ. ಅದಕ್ಕೆ ಮಹಾನುಭಾವರು ನಮಗೆ ಬುದ್ಧಿ ಹೇಳಕೈತಾರೆ, ತಮ್ಮ ಯಾರಿಗಾರು ಇಲ್ಲ, ಕೆಟ್ಟವಂಗೆ ಕೆಳೆಯಿಲ್ಲ. ಯಾರು ಜಗತ್ನಾಗ ಯಾರಿಲ್ಲ. ಸ್ವಾರ್ಥ ಲಾಗೆ ಕರಹಿ ಸಬ ಪ್ರೀತಿ, ಸುರನರಿಕಿ ಏ ರೀತಿ. ಹಿಂಡು ಆಕಳಿಗೆ ಮೇವ ಚಂದಿ ಇಡ್ತಾರ, ಒದ್ದಾಕಳಿಗೆ ಒದ್ದು ಕಳಿಸ್ತಾರೆ, ಮೈಯಾಕ ತಿರ್ಕೊಟ್ಟು ಹೋಗ ಆ ಕಡೆ ಅಂತ. ಹೆಂಡಂಗಿದ್ರೆ ಎಲ್ಲರೂ ಮುಸರೆ ಇಡ್ತೀರಿ, ಎಲ್ಲ ಇಡ್ತೀರಿ.
ನಾ ಹುಡುಗಾಟ ಹೇಳ್ತಿರ್ತೇನೆ, ಹಿಂಡು ದನ ಇದ್ವು ಅಂದ್ರೆ ಹೆಣ್ಮಕ್ಳು ಭಾಳ ಶಾಣೆ ರೀ. ಉಣಕ್ಕೂತ ಗಂಡಗ ಮೈದಿನಗೆ ಒಲ್ಲಂದ್ರು ಹಾಕ್ತಾರ. ಯಾಕೆ ಕೈ ತಕ್ಕೊಳ್ಳಿ ಪ್ರೀತಿಗಲ್ಲ, ನೀವು ತಗೋತೀರಿ ನಾ ಎಷ್ಟು ಜೀವ ನನ್ನ ಮೇಲೆ ಒಲ್ಲಂದ್ರೆ ಇಡ್ತಾವ. ನಿಮಗಲ್ಲ, ಮುಸ್ರಿ ಮಾಡಿ ಎಮ್ಮಿ ಹಾಕ್ಬೇಕಂತ ಅವ್ರ ವಿಚಾರ. ಎಮ್ಮಿ ಮೇಲೆ ಜೀವಕ್ಕೆ ನೀವು ಹಾಕ್ತಿರ್ತಾರ, ನೀವು ತಗೋದ ನನ್ನ ಮೇಲೆ ಜೀವ ಅಂತ ನಿನಗೆ ಜೀವ ಮಾಡ್ತಾರೆ. ಎಮ್ಮೆ ಹಾಲು ಹಿಡ್ತದ, ಮಾರಾಕ ಮೊಸರ ತುಪ್ಪ ಮಾರಾಕ ಹೊರ್ತದ, ತವ್ರ ಮನೆಗೆ ಕಳ್ಸಕ್ ಬರ್ತದ. ಯಾರದರ ಪುಣ್ಯಾತ್ಮ ಜಗತ್ತಿನೊಳ ಶಾಸ್ತ್ರ ಹೇಳ್ತಾರೆ ಇಲ್ಲ. ಅದಕ್ಕೇನೆ ಪರಮಾರ್ಥ ಅಂತಾರೆ, ಸ್ವಾರ್ಥ ಅಲ್ಲ, ಇದು ಪರಮಾರ್ಥ ಅದ. ಪರಮಾತ್ಮನ ಮೇಲೆ ಪ್ರೀತಿ ಇರಬೇಕು, ಸದ್ಗುರು ಮೇಲೆ ಪ್ರೀತಿ ಇರಬೇಕು, ತನ್ನ ಮೇಲೆ ತಾನ ಪ್ರೀತಿ ಇರಬೇಕು. ತನಗಿಂತ ಪ್ರಿಯವಾದ ವಿಷಯವನ್ನು ಉಂಟೆ ನಿಜಗಳು ಹೇಳಿದ್ರು. ಅದಕ್ಕೆ ಇಂತಹ ಕಾರ್ಯಕ್ರಮ ಯಾಕೆ ಮಾಡ್ತಾರೆ ಅಂತ ಕೇಳಿದರೆ, ಸ್ವಲ್ಪ ಜಲ್ದಿ ಅಂದ್ರೆ ಏನ್ರಿ 60-70 ಕೂಡಲೇ ಬಿಡ್ತೀರಿ. ಸ್ವಲ್ಪ ಮೊದಲೇ ಬಿಡಿಸೋಕ್ಕಿಂತ ಮೊದಲು ಬಿಟ್ರೆ ಶಾಣೆ ರೀ. ಶಾಣೆ ಅಂತಾರೆ ಮಗ ಬಂದು ಸೊಸಿ ಬಂದು ಬಿಡಿಸೋಕ್ಕಿಂತ ಮೊದಲು ನೀವೇ ಬಿಟ್ರೆ ಶಾಣ್ಯಾರಲ್ಲ. ಅವರೇ ಮುದುಕಿ ಆ ಕಡೆ ಕೊಂಡ್ರು ಅಂತ ಅನ್ಸ್ಕೊಳ್ತಕ್ಕ ಯಾಕೆ ಮಾಡ್ಬೇಕು? ಕೀಲಿ ಕಸ್ಕೋತಕ್ಕ ಯಾಕೆ ಇರಬೇಕು? ಕೊಡ್ಬೇಕು. ಇದೇ ಪರಮಾರ್ಥ ಅಂತ ಅಂತಾರೆ. ಅದಕ್ಕೆ ಇದೇ ಅವ ಕೊಟ್ಟು ಒಳಕ ಅಂತಂದ್ರೆ ನಮ್ಮಲ್ಲಿ ಶಾಸ್ತ್ರ ಹೇಳ್ತಾರೆ, ಭಾಳ ಚಂದ ಹೇಳ್ತಿರ್ತಾರೆ. ಯಾರು ದಶರಥ ಮಹಾರಾಜ, ನೀವೆಲ್ಲ ಕನ್ನಡಿ ನೋಡ್ತಿರ್ಲ, ದಿನ 2 ಸಲ ನೋಡ್ತೀರಿ. ನಿಮಗೆ ಇವತ್ತು ಭಾಳ ಮಂದಿ ಕಿಶನಿಗೆ ಕನ್ನಡಿ ಇರ್ತಾವ. ಏನು ಮುಂಜಾನೆ ಬೇರೆ ಸೌತ್ಮಣಿ ಬೇರೆ ಬೇರೆ ಆಗ್ತಾವೇನು ಮಾರಿ. ಅಕಸ್ಮಾತ್ ರಾಜ ಕನ್ನಡಿ ಮುಂದೆ ಹೋಗಿ ನಿಂತು ಕೂಡಲೇ ತೀರ ಒಂದು ಬಿಳಿ ಕೂದಲಾಗಿತ್ತಂತ. ಒಂದು ಬಿಳಿ ಕೂದಲು ನೋಡಿ ಬಂದ ಆಗಿಂದಾಗನೇ ಗುರುಗಳ ಕರೆದ. ಏನಂತ? ಸಾಕಿನ್ ರಾಜ, ರಾಮಗ ಪಟ್ಟಾಭಿಷೇಕ ಮಾಡ್ರಿ, ಮುಗೀತು ನನ್ನ ಕಥೆ ಅಂದ. ಅಧಿಕಾರ ಬೇಡ ನಾನು ಇನ್ನು ಪರಮಾತ್ಮನ ಕಡೆ ಹೋಗ್ಬೇಕು, ಭಗವಂತನ ಧ್ಯಾನ ಮಾಡಬೇಕು ಅಂತ ಹೇಳ್ಕೊಂಡು ಒಂದು ಕೂದಲು ಬಿಳಿ ಬಂದರೆ ರಾಜ್ಯ ತ್ಯಾಗ ಮಾಡಿ ಪರಮಾರ್ಥಕ್ಕೆ ಹೋದ. ನಮ್ಮ ಪೂರ ಬೆಳಗಾಗ್ಯಾವ ಖರೆ. ಮತ್ತದಕ್ಕೆ ಕರಿಬಣ್ಣ ಹಚ್ತಾರ. ಮತ್ತೆ ಕರಿಬಣ್ಣ ಹಚ್ಚಿ ಅದೇ ಮಾಡು, ಸಂಸಾರ ಮಾಡಬೇಕ. ಮತ್ತ ನನ್ನ ಸಂಸಾರ, ನಾನು ಹೆಣ್ತಿ, ನಾನು ಗಣತಿ. ಛೀ, ಎಂತ ಬುದ್ಧಿ ರೀ, ಎಂತ ಬುದ್ಧಿ. ಪರಮಾತ್ಮ ಯಾಕೆ ಮಣ್ಣ ಹಲ್ಲು ಯಾಕೆ ಹೋಗ್ತಾವ, ಕೂದಲು ಬಿಳಿ ಯಾಕೆ ಹಾಕವ ಅಂದ್ರೆ ಹಾಕಿ ಇನ್ನು ಸ್ವಲ್ಪ ದೇವ ಶಿವ ಅನ್ನ ಕಲಿ, ಇಂದೆರಡು ಜಪ ಮಾಡಕ್ ಕಲಿ, ಇಂದೆರಡು ದಾನ ಮಾಡಕ್ ಕಲಿ ಅಂತಾನೆ ಕೂದಲು ಹಾಳೆ ಮಾಡ್ಯಾನ. ಇವ ಮಂದಿ ಗೊತ್ತ. ಮತ್ತೆ ಅದಕ್ಕೆ ಬಣ್ಣ ತಗೋತಾನ. ಬಣ್ಣ ನೀವು ಬೇಕಾದ ಬಣ್ಣ ಹಚ್ಚು, ಮ್ಯಾರ ಬಣ್ಣ ಮತ್ತೆ ಬೆಳಗ್ಗೆ ಬರ್ತಾವ, ಕೆಳಗೇನು ಅದೇನು ಕರೆದು ಬರ್ತಾವ. ನೀವು ಬಣ್ಣ ಹಚ್ಚೋದ್ರೆ ಬರಂಗಿರೇ ಇಲ್ಲ. ಪರಂತು ಮನುಷ್ಯನಿಗೆ ಬುದ್ಧಿ ಇಲ್ಲ. ಯಪ್ಪ